ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಘವ್ ಪ್ರದೀಪ್. ಇವತ್ತು ನಾನು ವಿಡಿಯೋ ಮಾಡಿದ್ರೆ ಉದ್ದೇಶ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಇಂದ ನಂಗೆ ಅಪ್ಡೇಟ್ ಬಂದಿದೆ. ಹೌದಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು. ನಂಗೂ ಶಾಕ್ ಆಯ್ತು. ಯಾಕೆ ಅಂದ್ರೆ ಬಿಗ್ ಬಾಸ್ ಕಡೆಯಿಂದ ಈ ತರ ಅಪ್ಡೇಟ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಸುಮ್ನೆ ಬಿಗ್ ಬಾಸ್ ಕಡೆಯಿಂದ ಅಪ್ಡೇಟ್ ಕಳಿಸ್ತಾರ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಈ ಸರಿ ಎಲ್ಲರೂ ಆಡಿಷನ್ ವಿಡಿಯೋ ಮಾಡಿ ಕಳಿಸ್ಬೋದು ಅಂತ ಒಂದು ಆಪ್ಷನ್ ಕೊಟ್ಟಿದ್ರು. ಅದೇ ತರ ನಾನು ಆಡಿಷನ್ ವಿಡಿಯೋ ಮಾಡಿ ಕಳಿಸಿದ್ದೆ. ಆ ಕಡೆಯಿಂದ ನನಗೆ ರೆಸ್ಪಾನ್ಸ್ ಬಂದಿದೆ, ಮೇಲ್ ಬಂದಿದೆ. ಏನು ಬಂದಿದೆ ಅಂತ ಒಂದ್ಸರಿ ನೋಡೋಣ. ಓಕೆ, ಇಲ್ಲಿ ನೋಡಿ ಏನು ಅಪ್ಡೇಟ್ ಬಂದಿದೆ ಅಂತ. ಗೌರವಾನ್ವಿತ ಅರ್ಜಿದಾರರೇ, ಬಿಗ್ ಬಾಸ್ ಕನ್ನಡ ಸೀಸನ್ 13ರಲ್ಲಿ ಆಸಕ್ತಿ ತೋರಿಸಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಆಡಿಷನ್ ವಿಡಿಯೋವನ್ನು ಸಿದ್ಧಪಡಿಸಿ ಕಳಿಸುವಲ್ಲಿ ನೀವು ಹಾಕಿದ ಶ್ರಮ ಮತ್ತು ನಿಮ್ಮ ಉತ್ಸಾಹವನ್ನು ನಾವು ಪ್ರಾಮಾಣಿಕವಾಗಿ ಪ್ರಶಂಸಿಸುತ್ತೇವೆ. ನಿಮ್ಮ ವಿಡಿಯೋವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ ನಂತರ ಈ ಸೀಸನ್ನಲ್ಲಿ ಭಾಗವಹಿಸಿದ ಸ್ಪರ್ಧಿಗಳ ಪ್ರತಿಭೆಯ ಮಟ್ಟವು ತುಂಬ ಹೆಚ್ಚಾಗಿರುವುದರಿಂದ ಮುಂದಿನ ಸುತ್ತಿಗೆ ನೀವು ಆಯ್ಕೆಯಾಗಿಲ್ಲ ಎಂದು ತಿಳಿಸಲು ನಾವು ವಿಷಾದಿಸುತ್ತೇವೆ. ನಿಮ್ಮ ಬೆಂಬಲಕ್ಕೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಮತ್ತು ನಿಮ್ಮ ಮುಂದಿನ ಎಲ್ಲ ಪ್ರಯತ್ನಗಳಿಗೆ ಶುಭವಾಗಲಿ. ಇಂತಿ ಟೀಮ್ ಬಿಗ್ ಬಾಸ್. ನೋಡಿದ್ರಿ ಅಲ್ವಾ ಏನು ಅಪ್ಡೇಟ್ ಬಂದಿದೆ ಅಂತ. ಪರವಾಗಿಲ್ಲ, ಪ್ರಯತ್ನ ಪಡೋ ಕೆಲಸ ನಮ್ಮದು, ಫಲ ಕೊಡೋದು ಭಗವಂತಂದು. ನೋಡೋಣ, ನೆಕ್ಸ್ಟ್ ಇಯರ್ ಆದರೂ ಹೋಗ್ತೀನಿ ಅನ್ನೋ ಒಂದು ಭರವಸೆ ಇಟ್ಕೊಂಡು ಅಲ್ಗೋದ್ರೆ ಎಲ್ಲರನ್ನೂ ನಗಿಸ್ಬೇಕು, ಎಂಟರ್ಟೈನ್ಮೆಂಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಮತ್ತು ಜೊತೆಗೆ ನಾವು ಫೇಮಸ್ ಆಗ್ಬೋದು. ನಾವು ಸಿನಿಮಾ ಇಂಡಸ್ಟ್ರಿ ಇರೋದ್ರಿಂದ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಪ್ಲಾಟ್ಫಾರ್ಮ್. ಅದಕ್ಕೋಸ್ಕರ ನಾನು ಬಿಗ್ ಬಾಸ್ಗೆ ತುಂಬ ವರ್ಷಕೊಂಡು ಟ್ರೈ ಮಾಡ್ತಾಯಿದ್ದೇನೆ. ಅದೇ ಥರ ಈ ವರ್ಷನೂ ಒಂದು ಹೊಸ ಆಪ್ಷನ್ ಇತ್ತು ಅಂತ ಟ್ರೈ ಮಾಡಿದೆ, ಬಟ್ ರಿಜೆಕ್ಟ್ ಆಗಿದೆ. ನೋ ಪ್ರಾಬ್ಲಮ್, ನನ್ನ ಹಿಂದೆ ರಾಯರಿದ್ದಾರೆ. ಇನ್ಮೇಲೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಏನೇನೋ ನಾವು ಇವಾಗ ಶಾರ್ಟ್ ಫಿಲಿಮು ಅವೆಲ್ಲ ಮಾಡ್ತಾ ಇರ್ತೀವಲ್ಲ, ಅದರ ಅಪ್ಡೇಟು ಜೊತೆಗೆ ಇದ್ರ ಮುಖಾಂತರ ನಿಮ್ಮನ್ನ ನಗ್ಸೋಕ್ಕೆ ಪ್ರಯತ್ನ ಪಡ್ತೇನೆ, ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಇದಕ್ಕೆ ನಿಮ್ಮ ಬೆಂಬಲ, ನಿಮ್ಮ ಸಪೋರ್ಟು ಯಾವಾಗಲೂ ನಮ್ಮಲ್ಲಿ ಇರಲಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೇನೆ. ಈ ವಿಷಯನ ಯಾವ್ದಾದ್ರು ಒಳ್ಳೆ ಜಾಗದಲ್ಲಿ ಕೂತ್ಕೊಂಡು ಶೇರ್ ಮಾಡೋಣ ನಿಮ್ಮ ಜೊತೆ ಅಂತ ಅಂದ್ಕೊಂಡಿದ್ದೆ. ಇವತ್ತು ಒಳ್ಳೆ ದೇವ್ರ ಸನ್ನಿಧಿಗೆ ಬಂದಿದ್ದೀನಿ. ಇಲ್ಲಿ ಪರವಾಗಿಲ್ಲ, ಸೆಲೆಕ್ಟ್ ಆಗಿಲ್ಲಾರು ನೋ ಪ್ರಾಬ್ಲಮ್. ಈ ಥರ ಆಡಿಷನ್ಗೆ ಹೋಗೋದು, ಸೆಲೆಕ್ಟ್ ಆಗೋದು ತುಂಬ ಆಗ್ಬಿಟ್ಟಿದೆ ಲೈಫಲ್ಲಿ. ಇಲ್ಲಿಂದ ಬೇರೆ ಪ್ರಯತ್ನ ಮಾಡೋಣ. ಇಲ್ಲಿಂದ ಬಿಗ್ ಬಾಸ್ಗೆ ಹೋಗಿ ಎಂಟರ್ಟೈನ್ಮೆಂಟ್ ಮಾಡಿ ನಿಮ್ಮನ್ನೆಲ್ಲ ನಗಿಸ್ಬೇಕು ಅನ್ನೋದಕ್ಕಿಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮನ್ನೆಲ್ಲ ಎಂಟರ್ಟೈನ್ಮೆಂಟ್ ಮಾಡಿ ನಗಿಸ್ತೀನಿ ಅನ್ನೋ ಒಂದು ಪ್ರಯತ್ನನ ಇಟ್ಕೊಂಡು ಇವತ್ತಿಂದ ಶುರು ಮಾಡ್ತಾ ಇದ್ದೀನಿ. ಆ ಪ್ರಯತ್ನ ಇವತ್ತು ನನ್ನ ರಾಯರ್ ಸನ್ನಿಧಿಯಿಂದನೇ ಶುರು ಮಾಡೋಣ. ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ನಾನು ಮೊದಲನೇ ಹೆಜ್ಜೆ ಇಡ್ತಿದ್ದೀನಿ. ಬನ್ನಿ ದೇವ್ರ ದರ್ಶನ ಮಾಡೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಂ ಕಲ್ಪವೃಕ್ಷಾಯ ನವತಂ ಕಾಮಧೇನವೇ ನಮಃ. ನಾನು ಬೆಂಗಳೂರಲ್ಲಿದ್ರೂ ಈ ದೇವಸ್ಥಾನಕ್ಕೆ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಮುಂಚೆ ಅಲ್ಲಿ ಕಡಬಗೆರೆಗೆ ಹೋಗ್ತಾ ಇದ್ದೆ. ಇವಾಗ ಹೊನ್ನಾವರ ಮಂತ್ರಾಲಯಕ್ಕೆ ಬಂದಿದ್ದೀನಿ. ಇದೇ ನೋಡಿ ಹೊನ್ನಾವರ ಮಂತ್ರಾಲಯ, ಶ್ರೀ ರಾಘವೇಂದ್ರ ಸ್ವಾಮಿ ಮಠ. ಎಲ್ರಿಗೂ ಒಳ್ಳೆ ಮಾಡಲಿ ದೇವರು. ಓಕೆ, ನೀಟಾಗಿ ರಾಯ ದರ್ಶನ ಸಿಕ್ತು ನಮಗೆ. ಹತ್ರನೇ ಹೋಗಿದೆ. ನೆಕ್ಸ್ಟ್ ಇಲ್ಲಿಂದ ಹೊಡ್ತೀವಿ, ಸ್ಟುಡಿಯೋಗೆ ಹೋಗಬೇಕು. ಎಲ್ಲರ ಮುಂದೆ ನೋಡಿ ಇಷ್ಟ ಆದಷ್ಟು ಹೆಲ್ಪ್ ಮಾಡಿ, ಸಹಾಯ ಮಾಡಿ, ದಾನ ಮಾಡಿ, ಪ್ರೋತ್ಸಾಹ ಮಾಡಿ. ಹಾಗೆ ಒಂದು ರಿಕ್ವೆಸ್ಟು, ನಮ್ಮ ರಾಘವ್ ಫಿಲಿಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಾರ್ಟ್ ಫಿಲಿಮ್ಸ್ ಆಗ್ತಾ ಇರ್ತೀನಿ, ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಇರ್ತೀನಿ. ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.